ಮದ್ಯವೆಂಬ ವ್ಯಸನವನ್ನು ಕಳೆದುಕೊಂಡರೆ ಮನುಷ್ಯ ಉತ್ತಮ ಆರೋಗ್ಯದ ಜೊತೆಗೆ ಹಣ, ಕುಟುಂಬದ ಪ್ರೀತಿ ವಿಶ್ವಾಸ ಹಾಗೂ ಸಮಾಜದಲ್ಲಿ ಗೌರವವನ್ನು ಪಡೆಯಲು ಸಾಧ್ಯ ಎಂದು ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕರಾದ ಗೀತಾ ಸಲಹೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹರಿಹರ ನಗರದ ಬಿರ್ಲಾ ಕಲ್ಯಾಣ ಮಂಟಪದಲ್ಲಿ 1947ನೇ ಮದ್ಯವರ್ಜನ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮನುಷ್ಯನಿಗೆ ಹೆಚ್ಚು ಸಂತೋಷ ಆದಾಗ ಮತ್ತು ದುಃಖ ಆದಾಗ ಸ್ನೇಹಿತರೊಡನೆ ಮದ್ಯಪಾನ ಮಾಡುವುದು ಎಲ್ಲರಿಗೂ ಹವ್ಯಾಸವಾಗಿದ್ದು, ಇದರಿಂದ ನೀವುಗಳು ದೂರ ಉಳಿಯಬೇಕು. ನಿಮ್ಮ ಸುಖ ದುಃಖದಲ್ಲಿ ಯಾವಾಗಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಭರವಸೆ ನೀಡಿದರು. ನಿಮ್ಮ ಮಕ್ಕಳಿಗೆ ಹಾಗೂ ಮಡದಿಗೆ ನೀವು ಹೀರೋಗಳಾಗಬೇಕು. ನಿಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಇದ್ದಾಗ ಮಾತ್ರ ನಿಮ್ಮ ಕುಟುಂಬ ನಿಮ್ಮನ್ನು ಹೀರೋ ರೀತಿಯಲ್ಲೇ ಕಾಣುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕು ಯೋಜನಾಧಿಕಾರಿ ನಂದಿನಿ ಶೇಟ್, ವಲಯ ಮೇಲ್ವಿಚಾರಕರಾದ ತನುಜಾ, ವಿಠಲ್ ಹಾಗೂ ಸೇವಾ ಪ್ರತಿನಿಧಿಗಳಿದ್ದರು. ಸಂಜೆ ಹೊತ್ತಿಗೆ ಈ ದಿನದ ಬೆಳಗಿನಿಂದ ಸಂಜೆವರೆಗೆ ನನ್ನ ದಿನಚರಿಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀಯ ಭಗವಂತ, ನೀನೇ ನನ್ನನ್ನು ಒಳ್ಳೆ ದಾರಿ ತೋರಿಸಿ ಕರ್ಕೊಂಡು ಹೇಳಿ ಭಗವಂತನಿಗೆ ನೀವು ಶರಣಾಗತಿ ಆದರೆ ಆವಾಗ ಮಧ್ಯದಲ್ಲಿ ದೀಪ ಬೆಳಗಿದ್ದು ಸುತ್ತ ನಿಮ್ಮನ್ನು ಕೂರಿಸಿದ್ರು. ಆವಾಗ ನಿಮ್ಮಂಥ ಒಂದು ಏನು ಕೆಟ್ಟ ಹವ್ಯಾಸಕ್ಕೆ ಒಳಗಾದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದಾಗ ನಿಮ್ಮ ಎದುರು ಅವರು ನೃತ್ಯ ಮಾಡಿದ್ದಾರೆ, ಎದುರು ಹಾಡು ಹೇಳಿದ್ದಾರೆ, ನಿಮ್ಮನ್ನು ಮನರಂಜಿಸಿದ್ದಾರೆ ಹೇಳಿದ್ರೆ ಅವರೆಲ್ಲರ ತಾಯಿ ಮನಸ್ಸಲ್ಲಿ ಒಂದೇ ಒಂದು ಆಸೆ ಇದ್ದರೆ ನನ್ನ ಈ ಸಹೋದರ ಜೀವನದಲ್ಲಿ ಬದಲಾವಣೆ ಆಗಬೇಕು. ಇಷ್ಟ